ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾಂ. ಓಂ ಗಂ ಗಣಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನಾವೀಗಾಗಲೇ ಆಷಾಢ ಮಾಸವನ್ನು ಕಳೆದು ಶ್ರಾವಣ ಮಾಸಕ್ಕೆ ಕಾಲಿಡ್ತಾ ಇದ್ದೇವೆ. ಶ್ರಾವಣ ಮಾಸ ಅತ್ಯಂತ ಶುಭವನ್ನು ತರ್ತಕ್ಕಂಥ ಮಾಸ ಅಂತ ಕರಿತೀವಿ. ಅನೇಕ ಪಾಪ ಕರ್ಮಗಳನ್ನು ತೊಳೆದು ಹಾಕ್ತಕ್ಕಂಥದ್ದು ಶ್ರಾವಣ ಮಾಸದ ಒಂದು ತತ್ವ. ನೋಡಿ, ಶ್ರವಣ ಮಾಸ ಭಾಳ ಸರಳವಾಗಿ ನಾವು ಆ ಹೆಸರಲ್ಲೇ ಒಂದು ತತ್ವ ಇದೆ. ಶ್ರವಣ ಕೇಳಿಸ್ಕೊಳ್ತಕ್ಕಂಥದ್ದು, ಒಳ್ಳೆಯದನ್ನು ಕೇಳಿಸ್ಕೊಳ್ತಕ್ಕಂಥದ್ದು. ಈ ಒಂದು ಮಾಸ ನೋಡಿ, ಅದಕ್ಕೋಸ್ಕರ ಸತ್ಯನಾರಾಯಣ ಪೂಜೆ, ವ್ರತ ಪೂಜೆ ಇರ್ತಕ್ಕಂಥದ್ದಿರುತ್ತೆ. ಹಾಗೆ ಶನಿ ಮಹಾತ್ಮನ ಕಥೆಯನ್ನು ಓದ್ತಕ್ಕಂಥದ್ದಿರುತ್ತೆ. ಎಲ್ಲ ವಿಚಾರಗಳು ಸರ್ವೇ ಸಾಮಾನ್ಯವಾಗಿ ರೂಢಿಯಲ್ಲಿ ಬಂದಿದೆ. ಯಾಕೆ ಈ ಮಾಸದಲ್ಲೇ ಮಾಡಬೇಕು ಅಂತಕ್ಕಂಥದ್ದೆಲ್ಲ ನಾವು ನೋಡ್ಬೋದಲ್ವಾ. ನೋಡಿ, ಅದಕ್ಕೋಸ್ಕರ ಶ್ರವಣ ಕೇಳಿಸ್ಕೊಳ್ಳೋದ್ರಿಂದ ನಿಮ್ಮ ಪಾಪ ಕರ್ಮಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಯಾವುದೇ ಜನ್ಮಾಂತರದ ದೋಷಗಳು ನಿರ್ವಹಣೆ ಆಗ್ತಕ್ಕಂಥದ್ದು ನೋಡ್ತೀವಿ. ನೋಡಿ, ಆಗಮ ಸಂಚಿತ ಪ್ರಾರಬ್ಧ ದೋಷ. ಈ ಪ್ರಾರಬ್ಧ ದೋಷ ನಾವು ಹೋಗ್ಲಾಡ್ಸೋಕ್ಕೆ ಕಷ್ಟ ಇದೆ. ಸರ್ವೇ ಸಾಮಾನ್ಯವಾಗಿ ಹಿಂದಿನ ಜನ್ಮಾಂತರದಿಂದ ಬರ್ತಕ್ಕಂಥ ಅವೆಲ್ಲ ಹೋಗಲಾಡಿಸ್ತಕ್ಕಂಥದ್ದು ಕಷ್ಟ. ಅಟ್ಲೀಸ್ಟ್ ಸಂಚಿತ ಕರ್ಮ ಹಾಗೆ ಆಗಮಿ ಕರ್ಮಗಳನ್ನು ದೂರ ಮಾಡಲಿಕ್ಕೋಸ್ಕರ ಈ ರೀತಿಯಾದಂಥ ವ್ರತಾಚರಣೆಯನ್ನು ಮಾಡ್ತೀವಿ. ಹಾಗೆ ಶ್ರವಣವನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಮಾಡ್ತೀವಿ. ಸತ್ಯನಾರಾಯಣ ವ್ರತ ವಿಶೇಷವಾಗಿ ಶಿವನ ಆರಾಧನೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ನಮಗೆ ಈ ಶ್ರವಣ ಮಾಸ. ನೋಡಿ, ಅದಕ್ಕೆ ಚಾತುರ್ಮಾಸ ಈ ಆಷಾಢ ಮಾಸದಲ್ಲಿ ಪ್ರಾರಂಭ ಅಂತ ಹೇಳ್ತೀವಿ. ಶಿವನನ್ನು ಆರಾಧನೆ ಮಾಡೋದ್ರಿಂದ ಗುರುವಿನ ಅನುಗ್ರಹ, ಆದಿಗುರು ಅಲ್ವಾ, ಯಾರು ಆದಿಗುರು ಆಗಿರ್ತಕ್ಕಂಥದ್ದು ಮಹಾಪರಮಾತ್ಮ ಶಿವ, ಅಂತ್ಯಗುರು ಕೂಡ ಶಿವ ಆಗ್ತಕ್ಕಂಥದ್ದು ಇರುತ್ತೆ. ಲಯ ಸೃಷ್ಟಿ, ನಾವು ಲಯವನ್ನು ಮಾಡ್ತಕ್ಕಂಥದ್ದು ಶಿವ ಅಲ್ವಾ. ಈ ರೀತಿಯಾಗಿ ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥದ್ದು ಶಿವನ ತತ್ವ ಆಗಿರ್ತಕ್ಕಂಥದ್ದು. ಶ್ರವಣ ಮಾಸದಲ್ಲಿ ಅನೇಕ ವಿಚಾರಗಳಿದೆ. ಭಕ್ತಿ ಧ್ಯಾನಗಳಿಂದ ನಮ್ಮ ಕರ್ಮಗಳನ್ನು, ಒಳ್ಳೆಯದನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇವತ್ತಿನ ಒಂದು ಕಾಲಮಾನದಲ್ಲಿ ಅನೇಕ ವಿಚಾರಗಳು, ಬರೀ ಕೆಟ್ಟದ ವಿಚಾರಗಳನ್ನೇ ನಾವು ನೋಡ್ತಾ ಇದ್ದೇವೆ. ಈವನ್ ಮೊಬೈಲ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಎಲ್ಲ ವಿಚಾರ ಸಾತ್ವಿಕ ವಿಚಾರಗಳಿಗೆ ಜಾಗ ಇಲ್ಲದಲ್ಲೇ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾವು ಒಳ್ಳೆಯದನ್ನೇ ಮಾಡ್ಕೋಬೇಕು, ಒಳ್ಳೆಯದನ್ನೇ ಬಯಸ್ಕೋಬೇಕು, ಹಾಗೆ ಆದಷ್ಟು ಕೂಡ ಕೆಟ್ಟದ್ದನ್ನು ದೂರ ಇಡಬೇಕು ಅಂತ ಮನಸ್ಥಿತಿ ಯಾವಾಗ ಬರ್ತದೋ ಅವನಲ್ಲಿ ಕ್ರೂರತ್ವಗಳು ದೂರ ಆಗ್ತಾ ಬರ್ತದೆ. ಅದಕ್ಕೋಸ್ಕರ ಈ ಹಬ್ಬದ ಆಚರಣೆಗಳನ್ನು ಮಾಡಿರ್ತಕ್ಕಂಥದ್ದು, ಮಹತ್ವವನ್ನು ದಿನಮಾನಗಳಿಗೆ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ. ವಿಶೇಷವಾಗಿ ಶ್ರವಣ ಮಾಸದ ದ್ವಾದಶ ರಾಶಿಗಳ ಭವಿಷ್ಯ ಹೀಗಿರ್ತಕ್ಕಂಥದ್ದು ಪ್ರತಿಯೊಂದು ವಿಚಾರಗಳಲ್ಲಿ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ. ನೋಡಿ, ಒಂದು ವಿಚಾರ ನಿಮಗೆ ಕ್ಲಾರಿಫೈ ಮಾಡಿಬಿಡ್ತೇನೆ. ಯಾವುದೇ ಒಂದು ಮಾಸ ಹಾಗೆ ವಾರ ಭವಿಷ್ಯಗಳಾಗಿರ್ಬೋದು, ಪ್ರತಿಯೊಂದುಗಳಾಗಿರ್ಬೋದು ನಿಮ್ಮ ಮುಂದೆ ನಾವು ಕೊಡ್ತಾ ಇದ್ದೇವೆ. ಆಯಾ ಗ್ರಹದ ತತ್ವದ ಆಧಾರದ ಮೇಲೆ ಈ ರೀತಿಯಾದಂಥ ಮನಸ್ಥಿತಿಗಳು, ಪರಿಸ್ಥಿತಿಗಳು ಬರುತ್ತೆ ಅಂತಕ್ಕಂಥದ್ದು ನಾವು ಹೇಳಬಹುದು. ಆದರೆ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ದಶಾಭುಕ್ತಿ, ಅಂತರಭುಕ್ತಿಗಳಲ್ಲೇ ನಮ್ಮ ಜೀವನ ಅಡಗಿದೆ. ತಿಳ್ಕೊಳ್ಳಿ, ಹೇಳ್ತೀನಿ. ಗುರುಗಳೇ ನೀವು ಹೇಳಿದ್ದೆಲ್ಲ ಸುಳ್ಳಾಯಿತು, ಗುರುಗಳೇ ನೀವು ಹೇಳಿದ್ದೆಲ್ಲ ನಿಜ ಆಯಿತು, ಇವೆಲ್ಲ ಅಲ್ವೇ ಇಲ್ಲ. ಮ್ಯಾಕ್ಸಿಮಮ್ ನಾವು ದಶಾಭುಕ್ತಿ, ಅಂತರಭುಕ್ತಿಗಳನ್ನೇ ನೋಡಿ ನಮ್ಮ ಜಾತಕದಲ್ಲಿ ಯಾವ ದಶ ಈಗ ನಡೀತಾ ಇದೆ, ಯಾವ ಫಲಗಳನ್ನು ನಿರ್ಣಯ ಮಾಡ್ತಿದೆ, ಯಾವುದಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ಧನ ವೃದ್ಧಿ ಇದೆಯಾ, ಸಂತಾನ ವೃದ್ಧಿ ಇದೆಯಾ, ಕೆಲಸದಲ್ಲಿ ವೃದ್ಧಿ ಇದೆಯೋ, ಆರೋಗ್ಯದಲ್ಲಿ ವೃದ್ಧಿ ಇದೆಯೋ, ಪ್ರತಿಯೊಂದು ವಿಚಾರಗಳನ್ನು ದಶಾಭುಕ್ತಿ ನೋಡಿಕೊಂಡೇ ನಾವು ನಿರ್ಣಯ ಮಾಡ್ತಕ್ಕಂಥದ್ದು. ಬೇರೆ ಯಾವುದೇ ವಿಚಾರಗಳು ಈ ತಿಂಗಳ ಭವಿಷ್ಯ, ವಾರದ ಭವಿಷ್ಯ, ಇವೆಲ್ಲ ಸಾಂಕೇತಿಕವಾಗಿ ಈ ರೀತಿಯಾದಂಥ ಜೀವನದಲ್ಲಿ ಘಟನೆಗಳು ನಡೀತಕ್ಕಂಥದ್ದು ಇರಬಹುದು ಅಂತಕ್ಕಂಥ ಒಂದು ತತ್ವ ಆಧಾರದ ಮೇಲೆ ನಾವು ಪ್ರಸ್ತುತಪಡಿಸ್ತೇವೆ. ಬಿಟ್ಟರೆ ಪ್ರಿಸೈಸಾಗಿ ಹೀಗೆ ಆಗುತ್ತೆ, ನಿಖರವಾಗಿ ಹೀಗೆ ಆಗುತ್ತೆ ಅಂತಕ್ಕಂಥದ್ದು ಹೇಳೋದು ತುಂಬ ಕಷ್ಟ. ಸ್ನೇಹಿತರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕೆ ನಾನು ಈ ರೀತಿಯಾಗಿ ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ, ಪ್ರತಿಯೊಂದು ಜಗತ್ತಿನಲ್ಲಿ ಜ್ಯೋತಿಷ್ಯ ಇರ್ತಕ್ಕಂಥದ್ದು ಆಯಾ ದಶಾಭುಕ್ತಿ ಆಧಾರದ ಮೇಲೆ ಅಂತ ನೋಡ್ತೇವೆ. ಪ್ರತಿಯೊಬ್ಬ ಮಾನವನ ವ್ಯಕ್ತಿತ್ವ ನಾವು ನೋಡ್ತಿದ್ದೀವಿ ಅಂದರೆ ಆ ಒಂದು ದಶಾಭುಕ್ತಿ ಆಧಾರದ ಮೇಲೆ. ನೋಡಿ, ನಾವು ಅನೇಕ ಕಾಲ್ಸ್ ನನಗೆ ಬಂದಾಗ, ಗುರುಗಳೇ ನಮ್ಮ ರಾಶಿ ಹೇಗಿದೆ, ನಮ್ಮ ಭವಿಷ್ಯ ಹೇಗಿದೆ, ದಯಮಾಡಿ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುತ್ತೆ ವಿಚಾರ. ಖಂಡಿತ ಸುಮ್ಮನೆ ಮೌಢ್ಯಕ್ಕೆ ಒಳಗಾಗಿ ಜ್ಯೋತಿಷ್ಯವನ್ನು ಹಾಳು ಮಾಡ್ತಕ್ಕಂಥದ್ದು ಮಾಡೋದು ಬೇಡ. ನಾವು ಅಟ್ಲೀಸ್ಟ್ ಕೆಲವೊಬ್ಬೊಬ್ಬರಾದರೂ ಕೂಡ
ನಿಜವಾಗ್ಲೂ ಬರೀ ನಮಗೆ ಫೇಮಸ್ ಆಗಬೇಕು, ಜನಗಳೆಲ್ಲ ದೃಷ್ಟಿಯಲ್ಲಿ ನಾವು ದೇವರನ್ನಿಸ್ಕೋಬೇಕು, ಜನಗಳಿಗೆ ಏನಾದರೂ ಒಳ್ಳೆ ತುಂಬೋದಕ್ಕಿಂತ ಆದಷ್ಟು ಭಯ ಭೀತಿ ಮತ್ತೊಂದು ಹುಟ್ಟಿಸಿ ಅವ್ರ ಹತ್ರ ನಾವು ಫೇಮಸ್ ಆಗಬೇಕು ಅನ್ನೋದಕ್ಕಿಂತ ಫೇಮಸ್ ಆಗಿ ನಾವು ಎಲ್ಲರಿಗೂ ಒಂದು ಚೆನ್ನಾಗಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಅಲ್ಲಪ್ಪ. ದಯಮಾಡಿ ನಾನು ಹೇಳೋದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರ್ತದೆ. ಅದನ್ನು ನಮ್ಮ ಜಾತಕದ ಅನುಸಾರವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ನಾವು ಅಟ್ಲೀಸ್ಟ್ ಬುದ್ಧಿವಂತರಾಗತಕ್ಕಂಥವರು ಇನ್ನು ಮುಂದಿನ ಮೌಢ್ಯತೆ ದೂರ ಆಗ್ತಿದೆ. ಪ್ರತಿಯೊಂದು ಕಾಲಘಟ್ಟದಲ್ಲಿ ನಾವು ಕಲಿಯುಗ ಕಲಿತಾ ಬರ್ತಾ ಇದ್ದೇವೆ. ನಾವು ಎಷ್ಟು ಒಳ್ಳೆಯದನ್ನು ಕಲಿತೀವೋ ನಿಜವಾಗ್ಲೂ ಮುಂದಿನ ಪೀಳಿಗೆ ಅಷ್ಟೇ ಶುಭ್ರವಾಗಿ ಒಳ್ಳೆಯ ಮನಸ್ಥಿತಿ ಆಗ್ತದೆ. ಹಿಂದೂ ಧರ್ಮ ಎಲ್ಲೂ ನಾವೆಲ್ಲ ಕಡೆ ಮಾಧ್ಯಮಗಳಲ್ಲಿ ನೋಡ್ತಿದ್ದೇವೆ, ಎಲ್ಲ ಕಡೆ ಹಿಂದೂ ಧರ್ಮದ ಒಂದು ಸಂಸ್ಕೃತಿ ಬಹಳ ಪವಿತ್ರವಾಗಿರ್ತಕ್ಕಂಥ ಸಂಸ್ಕೃತಿ. ಎಷ್ಟು ಪವಿತ್ರತೆ ಅಂದರೆ ಅಷ್ಟು ಪವಿತ್ರವಾಗಿರ್ತಕ್ಕಂಥ ಈ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬ ಮನುಜನೂ ಕೂಡ ಇದಕ್ಕೆ ಹೆಚ್ಚು ಪ್ರಾಧಾನ್ಯವನ್ನು ಕೊಡ್ತಕ್ಕಂಥದ್ದು, ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಸ್ನೇಹಿತರೆ. ನೋಡೋಣ ಹಾಗಾಗಿ 12 ರಾಶಿಗಳ ಈ ಒಂದು ತಿಂಗಳ ಭವಿಷ್ಯ ಹೇಗಿರುತ್ತೆ, ಗ್ರಹಗಳ ಒಂದು ನೋಟಗಳನ್ನು ನೋಡ್ಕೊಳ್ಳೋಣ. ಯಾವುದಾದ್ರೂ ಗ್ರಹಗಳು ಬದಲಾವಣೆಯನ್ನು ಏನಾದರೂ ತಂದುಕೊಡುತ್ತಾ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮಂಗಳ ಮತ್ತು ಕುಜ ವೃಷಭ ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ನಾವು ನೋಡ್ತೇವೆ. ಸೂರ್ಯ ಕಟಕ ರಾಶಿಯಲ್ಲಿದ್ದು ತದನಂತರ 16ನೇ ತಾರೀಕು ತನ್ನ ಸ್ವಸ್ಥಾನಕ್ಕೆ ಅಂದರೆ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಶುಕ್ರ ಬುಧ ಈಗಾಗಲೇ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಬುಧ ವಕ್ರನಾಗ್ತಾ ಇದ್ದಾನೆ. ವಕ್ರನಾಗಿ 4ನೇ ತಾರೀಕು ವಕ್ರಗತಿಯನ್ನು ಜಾರ್ತಾ ಇದ್ದಾನೆ. ತದನಂತರ 28ನೇ ತಾರೀಕು ಸಿಂಹರಾಶಿ ಇರ್ತಕ್ಕಂಥ ಬುಧ ಹಿನ್ನಡೆಯನ್ನು ನೋಡ್ತಾ ಇದ್ದಾನೆ. ಹಿನ್ನಡೆ ಕಟಕ ರಾಶಿಗೆ ವಾಪಸ್ ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದೆ. ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕೂಡ ಸಹಿತವಾಗಿ ಮೀನರಾಶಿಯಲ್ಲಿ. ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಮೊದಲು ಮೇಷರಾಶಿಯವರ ಈ ತಿಂಗಳ ಭವಿಷ್ಯ ಅಂದರೆ ಶ್ರಾವಣ ಮಾಸದ ಭವಿಷ್ಯ, ಆಗಸ್ಟ್ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ನೋಡಿ, ಈ ಮೇಷರಾಶಿಯವರಿಗೆ ಧನಭಾವದಲ್ಲಿ ಕುಜನಿದ್ದಾನೆ. ಗುರುವಿನ ಒಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು. ತದನಂತರ ಧನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಪಂಚಮ ಭಾವದಲ್ಲಿ ಸ್ಥಿತವಾಗಿದ್ದಾನೆ. ಹಾಗೆ ವ್ಯಾಪಾರದ 7ರ ಅಧಿಪತಿ ಸಹಿತವಾಗಿ ಪಂಚಮದ ಸ್ಥಾನದಲ್ಲಿ ಸ್ಥಿತ, ಜೊತೆಗೆ ತೃತೀಯಾಧಿಪತಿ ಹಾಗೆ ಷಷ್ಠಾಧಿಪತಿ ಜೊತೆಗೆ ಸ್ಥಿತವಾಗಿರ್ತಕ್ಕಂಥದ್ದು. ಕುಜನಿಂದ ಶುಕ್ರನನ್ನು ನಾವು ಗಣನೆಗೆ ತಗೊಂಡಾಗ, ಹಾಗೆ ಕುಜನಿಂದ ಬುಧನನ್ನು ಗಣನೆಗೆ ತಗೊಂಡಾಗ ಚತುರ್ಥ ಸ್ಥಾನ ಅಂತ ನೋಡ್ತೀವಿ. ಮನೆಯ ವಿಚಾರಗಳಲ್ಲಿ ಮೇಷರಾಶಿಯವ್ರಿಗೆ ಅಥವಾ ಆಸ್ತಿಯ ವಿಚಾರಗಳಲ್ಲಿ ಅಥವಾ ವಾಹನಗಳ ವಿಚಾರದಲ್ಲಿ ಹಾಗೆ ಸಾಲ ಸೌಲಭ್ಯಗಳ ವಿಚಾರದಲ್ಲಿ ಮನೆ ಏನೋ ಕಟ್ತಾ ಇದ್ದೀವಿ ಮೇಷರಾಶಿಯವರು ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸ್ಥಾನ ಅಂದರೆ ಈ ಸಾಲ ಸೌಲಭ್ಯಗಳು ಹಿನ್ನಡೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಹಾಗೆ ಏನೋ ನಾನು ಖರೀದಿ ಮಾಡ್ತಾ ಇದ್ದೆ ಒಂದು ಸೈಟನ್ನು, ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು, ಹಣಕಾಸಿನ ವಿಚಾರ ಬಂಡವಾಳ ಆಗ್ತಕ್ಕಂಥದ್ದು ಇರುತ್ತೆ. ಮೂಲತಃ ನೀವೇನಾದರೂ ಈ ಲೋನ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಯಾಕೆಂದರೆ 3 ಮತ್ತು 6 ಅಧಿಪತಿ ಆಗಿರ್ತಕ್ಕಂಥದ್ದು ಈಗ ಪ್ರಸ್ತುತವಾಗಿ ಪಂಚಮ ಸ್ಥಾನದಲ್ಲಿದೆ. ಚೂರು ಹಣಕಾಸಿನ ಒಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. 2ರ ಅಧಿಪತಿ ಕೂಡ ಪಂಚಮ ಸ್ಥಾನದಲ್ಲಿದೆ. ಹಣಕಾಸಿನ ವಿಚಾರವಾಗಿ ಮೇಷರಾಶಿಯವರು ಈ ತಿಂಗಳ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ನೋಡಿ, ಗುರು ಒಟ್ಟಿಗೆ ಧನಭಾವದಲ್ಲಿದ್ದಾನೆ. ಅಂದರೆ ಕುಜ ಧನಭಾವದಲ್ಲಿದ್ದರೂ ಸಹಿತ ಈ ರೀತಿಯಾದಂಥ ಅವಘಡಗಳು ನಡೀತಕ್ಕಂಥದ್ದಿರುತ್ತೆ. ಕುಜನಿಂದ ಕೇತುವನ್ನು ನೋಡಿ, ಕೇತು ಸಹಿತವಾಗಿ ಕೂತಿರ್ತಕ್ಕಂಥ ಸ್ಥಾನ ಪಂಚಮ ಸ್ಥಾನ ಅಂತ ನೋಡಿ. ಈ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಅದೇ ಮೇಷರಿಂದ ಕೇತುವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ 6ರ ಅಧಿಪತಿ ಆಗಿರ್ತಕ್ಕಂಥದ್ದು, 6ರ ಸ್ಥಾನದ ಅಧಿಪತಿ 6ರ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಅಡೆತಡೆಗಳನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಮೇಷರಾಶಿಯವರಿಗೆ ಈ ವಿಚಾರ ಶತ್ರುವಿನ ನಾಶ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಆದರೆ ನೋಡಿ, ಮೇಷರಾಶಿಯರಿದ್ದಿರೋ ಈ ಒಂದು ಮಾಸ ಖಂಡಿತವಾಗಿ ನಿಮ್ಮ ಕೋರ್ಟು ಕಚೇರಿ ವಿಚಾರದಲ್ಲಿ ಜಾಣ್ಮೆಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ.
ಜೊತೆಗೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ. ಯಾರು ಮೇಷರಾಶಿಯಲ್ಲಿದ್ದೀರೋ ಈ ಒಂದು ಮಾಸದಲ್ಲಿ ಸಾಧ್ಯವಾದಷ್ಟು ಕೂಡ ನೀವು ರಾಯರ ಆರಾಧನೆಯನ್ನು ಮಾಡೋದ್ರಿಂದ ಸಕಲ ದೋಷ ಪರಿಹಾರಗಳಾಗ್ತಕ್ಕಂಥದ್ದು ನಾವು ಮೇಷರಾಶಿಯವರಿಗೆ ನೋಡ್ತೇವೆ. ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಅನಾಥಾಶ್ರಮಗಳಿಗೆ ಆಗಲಿ ಮತ್ತೊಂದಕ್ಕೆ ಆಗಲಿ ಬಡವರಿಗೆ ಆಗಲಿ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಮಿಕ್ಕ ವಿಚಾರಗಳು ಸರ್ವೇ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ. ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಪ್ರಶಸ್ತವಾಗಿದೆ. ಯಾಕೆಂದರೆ ಲಾಭಾಧಿಪತಿ ಆಗಿರ್ತಕ್ಕಂಥ ಶನಿ ನಿಮಗೆ ರೆಟ್ರೋಗ್ರೇಡಲ್ಲಿದೆ. ಲಾಭ ಸಹಿತವಾಗಿ ಸ್ವಲ್ಪ ನಿಧಾನ ಮಂದಗತಿಯಲ್ಲಿರ್ತಕ್ಕಂಥದ್ದು ಇರುತ್ತೆ. ಸಪ್ತಮಾಧಿಪತಿ ವ್ಯಾಪಾರಸ್ಥರಿಗೂ ಕೂಡ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಆದರೆ ಯೋಗಗಳ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗ್ತಕ್ಕಂಥದ್ದು ನಾವು ನೋಡ್ಬೋದು. ಅದೇ ರೀತಿಯಾಗಿ ವೃಷಭ ರಾಶಿಯ ಈ ಶ್ರವಣ ಮಾಸದ ಭವಿಷ್ಯ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಸ್ಥಿತವಾಗಿದ್ದಾನೆ. ಧನಾಧಿಪತಿಯ ಜೊತೆ ಸ್ಥಿತವಾಗಿರ್ತಕ್ಕಂಥದ್ದು. 12ರ ಅಧಿಪತಿ ಲಗ್ನದಲ್ಲಿದ್ದಾನೆ. ಹಾಗೆ ಅಷ್ಟಮಾಧಿಪತಿ ಸಹಿತವಾಗಿ ಹಾಗೆ 11ರ ಅಧಿಪತಿ ಸಹಿತವಾಗಿ ಲಗ್ನದಲ್ಲಿದ್ದಾನೆ. ಒಂದು ವಿಚಾರ ನೋಡಿ, ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಶತ್ರು ರಾಶಿ ಅಂತ ನೋಡಿದ್ವಿ. ಇಲ್ಲಿ ವೃಷಭ ರಾಶಿಯವರಿಗೆ ಮನೆಯವರೇ ಶತ್ರುಗಳಾಗಿ ಪರಿಣಾಮ ಬೀರಬಹುದು. ಸ್ವಲ್ಪ ಯೋಚನೆ ಮಾಡಿ. ಹಾಗೆ ಪಂಚಮ ಸ್ಥಾನದಲ್ಲಿ ಕೇತು ಇರ್ತಕ್ಕಂಥದ್ದು ನಿಮಗೆ ಮಕ್ಕಳೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಈ ಮಾಸ ಸ್ವಲ್ಪ ಜಾಗರೂಕತೆ, ನಿಮ್ಮ ಬುದ್ಧಿಯನ್ನು ಸರಿಯಾದಂಥ ರೀತಿಯಲ್ಲಿ ಉಪಯೋಗಿಸಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ. ಚತುರ್ಥ ಭಾವ ಮನೆಯ ಸ್ಥಾನ, ಸುಖ ಸ್ಥಾನ, ಸುಖ ಇಲ್ಲದಲೇ ಇರ್ತಕ್ಕಂಥದ್ದು ಬರುತ್ತೆ. ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಬುದ್ಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಬುಧ ವಕ್ರಗತಿಯಲ್ಲಿ ಜಾರತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರಿಂದ ಬುದ್ಧಿಯಲ್ಲಿ ಸಹಿತವಾಗಿ ಸರಿಯಾದಂಥ ಮಾರ್ಗದರ್ಶನ ಸಿಗದಲೇ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ನೋಡಿ, ತೃತೀಯಾಧಿಪತಿ ಅಂದರೆ ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ 16ರ ನಂತರ ಚತುರ್ಥ ಭಾವಕ್ಕೆ ಬರ್ತಾ ಇದ್ದಾನೆ. ಚತುರ್ಥ ಭಾವಕ್ಕೆ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮನೆಯ ಆಡಳಿತದಲ್ಲೂ ಕೂಡ ವೈಮನಸ್ಸುಗಳು ಸಂಗಾತಿಯೊಟ್ಟಿಗೆ ಬರ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನೋಡಿ, ಒಂದು ವಿಚಾರ ನಿಮಗೆ ತಿಳಿಸ್ತೇನೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸೌಮ್ಯತೆಯನ್ನು ಕಾಪಾಡಿಕೊಳ್ಳಿ. ಇದೇ ನಿಮಗೆ ವರದಾನವಾಗ್ತಕ್ಕಂಥದ್ದು ನಡತೆ ನೋಡಿ. ಸಪ್ತಮಾಧಿಪತಿ ಹಾಗೆ 12ರ ಅಧಿಪತಿ 1ರ ಭಾವದಲ್ಲಿದ್ದಾನೆ. ಬಂಡವಾಳ ಹಾಕಿದ್ರೂ ಸಹಿತ ನಿಮಗೆ ಸ್ವಪ್ರಯತ್ನ ಮಾಡಿದ್ರೂ ಸಹಿತ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಈ ಬಿಸ್ನೆಸ್ಸಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ನಾವು ನೋಡ್ಬೋದು. ಆದರೆ ಒಂದು ವಿಚಾರ ನೋಡಿ, ಗುರುವಿನ ತತ್ವ ಇರೋದ್ರಿಂದ ಅಷ್ಟಮ ಸ್ಥಾನದ ಫಲಗಳನ್ನು ಕೊಟ್ಟಾಗ ಮಾತ್ರ ನಿಮಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಅದನ್ನು ನಾವು ಸರಿಯಾದಂಥ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಿ ನೋಡಬೇಕಾಗುತ್ತೆ. ಒಮ್ಮೊಮ್ಮೆ ಅಧಿಕವಾದಂಥ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ಉಂಟು ಕೂಡ. ಹಾಗಾಗಿ ನೀವು ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಅತ್ಯಂತ ಸರಳವಾಗಿ ನಿಮಗೆ ಸಮಸ್ಯೆಗಳು ದೂರ ಆಗಬೇಕು ಅಂದರೆ ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಇಷ್ಟು ವೃಷಭ ರಾಶಿಯವರ ಈ ಮಾಸದ ಭವಿಷ್ಯ ಇರತಕ್ಕಂಥದ್ದು. ಹಾಗೆ ಮಿಥುನ ರಾಶಿಯವರ ಈ ಮಾಸದ ಭವಿಷ್ಯ ಹೇಗಿರ್ತಕ್ಕಂಥದ್ದು ನೋಡೋಣ. ನೋಡಿ, ಮಿಥುನ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಬುಧ ತೃತೀಯ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಈಗಾಗಲೇ 4ನೇ ತಾರೀಕಾದ ನಂತರ ಅಲ್ಲಿ ವಕ್ರಗತಿಯನ್ನು ತಿಳಿಸ್ತಾ ಇದೆ. ಮಿಥುನ ರಾಶಿಯವರಿಗೆ ಈ ಮಾಸ ಹಲವಾರು ಪ್ರಯತ್ನದಿಂದ ಸೋಲನ್ನು ಅನುಭವಿಸಬೇಕು. ಧನ ಸ್ಥಾನ ಆಗಿರ್ಬೋದು, ಹಾಗೆ ಸಾಂಸಾರಿಕ ಜೀವನ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯ ವಹಿಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ಅಗತ್ಯ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲೂ ಸಹಿತ ಮಂದಗತಿಯ ಚಾಲನೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ನೋಡಿ, ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸತ್ಯವಾಗಲೂ ನಾನು ಹೇಳ್ತಾ ಇದ್ದೇನೆ, ಏನಾದರೂ ನೀವು ತಪ್ಪುಗಳನ್ನು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಶತಸಿದ್ಧ. ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಾನು ಎದುರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಸಾಧ್ಯವಾದಷ್ಟು ಕೂಡ ನೀವು ತಪ್ಪುಗಳನ್ನು ಮಾಡ್ದಲೇ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇದು ನಿಮಗೆ ಒಳ್ಳೆಯ ಕಾಲವಲ್ಲ. ಬರೆದಿಟ್ಕೊಳ್ಳಿ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ. ನೋಡಿ, ಧನಸ್ಥಾನದಲ್ಲಿ ಸೂರ್ಯ ಇದ್ದಾನೆ. ಧನಸ್ಥಾನ ನಿಮ್ಮ ಪ್ರಯತ್ನ, ರಾಜಕೀಯ ಒಂದು ಭವಿಷ್ಯ
ಅಥವಾ ನಿಮ್ಮ ತೃತೀಯ ಭಾವ ಎಫರ್ಟ್ ಹಾಕಿದ್ರೂ ಸಹಿತ ಒಂದಷ್ಟು ಧನಭಾವದಲ್ಲಿ ಬರ್ತಾ ಇತ್ತು, ತೃತೀಯ ಭಾವಕ್ಕೆ ಸೂರ್ಯ ಎಂಟ್ರಿ ಆಗ್ತಾ ಇದ್ದಾನೆ. ನೀವು ತೃತೀಯ ಭಾವ ನಿಮ್ಮ ಶ್ರಮಕ್ಕೆ, ಹಾಗೆ ವಿಲ್ ಪವರ್ಗೆ, ಹಾಗೆ ನಿಮ್ಮ ಕಾರ್ಯಗಳಿಗೆ ಅತ್ಯದ್ಭುತವಾಗಿ ನ್ಯಾಯವನ್ನು ಒದಗಿಸಿದ್ದರೆ ಮಾತ್ರ ಅಲ್ಲಿ ಧಾರ್ಮಿಕವಾಗಿ ನಿಮಗೆ ಶುಭವಾಗ್ತಕ್ಕಂಥದ್ದಿರುತ್ತೆ. ನೋಡಿ, ನಷ್ಟಸ್ಥಾನದಲ್ಲಿ ಏಕಾದಶಾಧಿಪತಿ ನಷ್ಟಸ್ಥಾನದಲ್ಲಿದ್ದಾನೆ, ಸಪ್ತಮಾಧಿಪತಿ ನಷ್ಟಸ್ಥಾನದಲ್ಲಿದ್ದಾನೆ. ಚೂರು ಎಚ್ಚರಿಕೆಯ ಕಾಲವನ್ನು ನೀವು ಎಚ್ಚರಿಕೆ ಭಾಳ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅಲ್ಲಿ ನೋಡಿ, ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಧನಭಾವದಲ್ಲೂ ಕೂಡ ಸರಿಯಾದಂಥ ಒಂದು ಮಾಹಿತಿ, ಅಂದರೆ ಧನಭಾವಕ್ಕೂ ಕೂಡ ನಿಮ್ಮ ಬುಧ 2ರ ಸ್ಥಾನ ವಾಪಸ್ ಬರ್ತಕ್ಕಂಥದ್ದು, ಕಟಕ ರಾಶಿಗೆ ವಾಪಸ್ ಬಂದರೆ ಹಲವಾರು ಅಡೆತಡೆಗಳು, ಕುಟುಂಬದಲ್ಲಿ ಕೂಡ ಸಮಸ್ಯೆಗಳು ಅಥವಾ ವೈಮನಸ್ಸುಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. 9ರ ಭಾವ ರೆಟ್ರೋಗ್ರೇಡ್ ಆಗಿದ್ದಾನೆ. 9ರ ಭಾವ ನಿಮಗೆ ವಕ್ರನಾಗಿರೋದ್ರಿಂದ ಸಹಾಯಸ್ತನೂ ಕೂಡ ಯಾರು ಕೂಡ ತೋರಿಸೋದಿಲ್ಲ. ಎಚ್ಚರಿಕೆ. ಯಾಕೆ ಇಷ್ಟೊಂದು ನಿಮಗೆ ಒತ್ತಿ ಹೇಳ್ತಿದ್ದೀನಿ ಅಂದರೆ, ತಪ್ಪುಗಳನ್ನು ಆದಷ್ಟು ತಿದ್ದುಕೊಳ್ತಕ್ಕಂಥ ಸಮಯ. ವಕ್ರಗತಿಯ ಒಂದು ತತ್ವನೇ ನೀವು ನಿಮ್ಮ ಜೀವನದ ಹಿನ್ನೋಟವನ್ನು ನೋಡ್ಕೊಳ್ಳಿ. ನಾನು ತಪ್ಪು ಮಾಡ್ತಾ ಇದ್ದೀನ, ಸರಿ ಮಾಡ್ಕೊಳ್ತಕ್ಕಂಥ ಕಾಲ. ಮ್ಯಾಕ್ಸಿಮಮ್ ಸರಿ ಮಾಡಿಕೊಂಡ್ರೆ ನಿಮಗೆ ಭವಿಷ್ಯ ಚೆನ್ನಾಗಿರ್ತದೆ. 12ರ ಭಾವದಲ್ಲಿ ಗುರು ಇದ್ದಾನೆ. ನೋಡಿ, ಪೆಟ್ಟು ಕೊಡಲಿಕ್ಕೆ ಧಾರ್ಮಿಕವಾಗಿದ್ದರೆ ಮಗ ನಾನು ಕೊಡ್ತೀನಿ ಅಂತಕ್ಕಂಥದ್ದಿದೆ. ಇಲ್ಲ, ನಿಜವಾಗ್ಲೂ 12ರ ಭಾವ ನಿಮಗೆ ಸರ್ವನಾಶವನ್ನು ಮಾಡ್ತಕ್ಕಂಥದ್ರಲ್ಲಿ ಎರಡು ಮಾತೇ ಇಲ್ಲ. ಇದೇ ತತ್ವ. ಇದನ್ನು ತತ್ವದ ಆಧಾರದ ಮೇಲೆ ನಾವು ಭವಿಷ್ಯವನ್ನು ಹೇಳ್ತಕ್ಕಂಥದ್ದಿರುತ್ತೆ. ಈ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ನೀವೇನು ಪೂಜೆ ಪುನಸ್ಕಾರ ಮತ್ತೊಂದು ಏನು ಮಾಡ್ತಿರೋ ಧಾರ್ಮಿಕವಾಗಿ ಎಚ್ಚೆತ್ತುಕೊಳ್ಳಿ. ನಿಮ್ಮ ಧರ್ಮವನ್ನು ಪಾಲನೆ ಮಾಡಿ. ನೀವು ಧರ್ಮ ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಏನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಂತ ಅರ್ಥ ಅಲ್ಲ. ನಿಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂಥ ಧಾರ್ಮಿಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಸಾಧ್ಯವಾದಷ್ಟು ಬದಲಾಗಬೇಕಾ? ಬದಲಾಗೋದಕ್ಕೋಸ್ಕರ ಶಿವನ ಆರಾಧನೆ, ಶಿವನಿಗೆ ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳ್ಳಿ. ಶನಿಯ ಒಂದು ಈ ಮಹಾತ್ಮೆಯ ಕಥೆಯನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಇದು ಒಂದು ಭವಿಷ್ಯದ ಕಾಲ. ಹಾಗೆ ಕಟಕ ರಾಶಿಯವರ ಈ ಮಾಸದ ಭವಿಷ್ಯ ಹೇಗಿರುತ್ತೆ ನೋಡೋಣ. ನೋಡಿ, ಕಟಕ ರಾಶಿಯವರಿಗೆ ಧನಾಧಿಪತಿ 2ರ ಭಾವದಲ್ಲಿದ್ದಾನೆ, 12ರ ಅಧಿಪತಿ ಧನಭಾವದಲ್ಲಿದ್ದಾನೆ, ಜೊತೆಗೆ 11ರ ಅಧಿಪತಿ ಸಹಿತವಾಗಿ ಧನಭಾವದಲ್ಲಿದ್ದಾನೆ. ಒಂದಷ್ಟು ಅವರಿಗೆ ನೋಡಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸ ಈಗ ಆಲ್ರೆಡಿ ಇದೆ ಕಟಕ ರಾಶಿಯವ್ರಿಗೆ. ಇಲ್ಲಿ ಕಟಕ ರಾಶಿಯವ್ರಿಗೆ ಈ ಮಾಸ ಸ್ವಲ್ಪ ಶುಭವನ್ನು ತರ್ತಕ್ಕಂಥದ್ದು ಜಾಸ್ತಿ ಇದೆ. ದಶಮಾಧಿಪತಿ ಏಕಾದಶ ಭಾವದಲ್ಲಿದ್ದಾನೆ, ಜೊತೆಗೆ ಗುರುವಿನ ಒಂದು ಅನುಗ್ರಹ ನಿಮ್ಮ ಮೇಲಿದೆ. ನೀವು ಮಾಡಿರ್ತಕ್ಕಂಥ ಏನೇ ತಪ್ಪುಗಳು ಉಪಶಮನವಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಇಲ್ಲಿ ಒಂದು ವಿಚಾರ ನಾನು ತಿಳಿಸ್ತಕ್ಕಂಥದ್ದು ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ತಂದೆಯೊಟ್ಟಿಗಿನ ಮನಸ್ತಾಪಗಳನ್ನು ದೂರ ಇಡಬೇಕಾಗ್ತದಷ್ಟೇ. ನೀವು ಜವಾಬ್ದಾರಿಯುತವಾಗಿ ನಡ್ಕೊಳ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಈ ಮಾಸ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸಗಳು ನಡೆಯುತ್ತೆ. ನೋಡಿ, ನಿಮಗೆ ಇಲ್ಲಿ ಸೂರ್ಯನ ಬದಲಾವಣೆ ಸಹಿತವಾಗಿ ಧನಭಾವವನ್ನು ಕೊಡುತ್ತೆ. ಜೊತೆಗೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ರೆಟ್ರೋಗ್ರೇಡ್ ಇರೋದ್ರಿಂದ ಸಂಗಾತಿಯ ಒಂದು ಆರೋಗ್ಯದ ವಿಚಾರ, ಕೆಲಸದ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ತಕ್ಕಂಥದ್ದಿರುತ್ತೆ. ಕೇವಲ ನೀವು ಈ ಮಾಸ ನಿಮಗೆ ಕಷ್ಟಗಳನ್ನು ದೂರ ಮಾಡೋದಕ್ಕೆ ಪ್ರತಿ ದಿವಸ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ. ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಮಾಸ ನಿಮಗೆ ಈ ಶ್ರವಣ ಮಾಸ ತಂದುಕೊಟ್ಬಿಡ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರನೇ ವಿಶೇಷವಾಗಿರ್ತಕ್ಕಂಥ ಬುದ್ಧಿಯ ಸ್ಥಾನ, 12ರ ಅಧಿಪತಿ, ತೃತೀಯಾಧಿಪತಿ ಬದಲಾವಣೆ, ರೆಟ್ರೋಗ್ರೇಡ್ ಇವೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರುತ್ತೆ. ಯೋಗಗಳ ಪರಿಣಾಮವಾಗಿ ನಿಮಗೆ ಕಟಕ ರಾಶಿಯವರಿಗೆ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ. ನೋಡಿ, 6ರ ಅಧಿಪತಿ ಏಕಾದಶ ಭಾವ, ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತಕ್ಕಂಥದ್ದಿರುತ್ತೆ. ಜೊತೆಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು, ದಶಮಾಧಿಪತಿ ಆಗಿರ್ತಕ್ಕಂಥದ್ದು 11ರ ಭಾವದಲ್ಲಿ ಸ್ಥಿತವಾಗಿದ್ದಾನೆ. ಇವೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ. ಇಲ್ಲಿ ಕೇವಲ ಶನಿಯ ಶಾಂತಿ ಅಗತ್ಯತೆ ಇರೋದ್ರಿಂದ ಶನಿಯ ಶಾಂತಿಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಶುಭ ಕಾಲ ಅಂತ ನೋಡಿದ್ವಿ. ಹಾಗೆ ಸಿಂಹರಾಶಿಯ ಈ ಒಂದು ಮಾಸದ ಭವಿಷ್ಯ ಹೇಗಿರುತ್ತೆ ನೋಡಿ. ಸಿಂಹರಾಶಿಯವ್ರಿಗೆ 1 ತಿಂಗಳ ಮಧ್ಯದ ಭಾಗದವರೆಗೂ ಆರೋಗ್ಯ ಅಥವಾ ಅಡೆತಡೆಗಳು ಬರ್ತಕ್ಕಂಥದ್ದು ನಾವು ನೋಡ್ಬೋದು. ಕೆಲಸ ಕಾರ್ಯಗಳು ಹೆಚ್ಚುವರಿಯಾಗಿ ಒತ್ತಡಗಳನ್ನು ತರ್ಬೋದು. 12ರ ಸ್ಥಾನ ಸ್ವಲ್ಪ ನಿದ್ದೆ ಜಾಸ್ತಿ, ಈ 12ರ ಸ್ಥಾನ ಸ್ವಲ್ಪ ವ್ಯಯ ಜಾಸ್ತಿ, ಇವೆಲ್ಲ ವಿಚಾರಗಳನ್ನು ನೋಡಿದ್ವಿ. 2ರ ಅಧಿಪತಿ ಒಂದು ಲಗ್ನದಲ್ಲಿದ್ದಾನೆ. ನಿಮಗೆ ಈ ಒಂದು ಮಾಸ ಸಿಂಹರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಗಳನ್ನು ನಾನು ನೋಡ್ತಕ್ಕಂಥದ್ದು ಇರುತ್ತೆ.
ಯಾಕೆಂದರೆ ಒಂದು ಶುಭವನ್ನು ತರುತ್ತೆ. 16 ನಂತರ ಸೂರ್ಯ ಸ್ವಸ್ಥಾನಕ್ಕೆ ಬಂದಾಗ ಒಂದು ರೀತಿಯಾಗಿ ರಾಜಯೋಗದ ಕಾಲ ಅಂತ ನೋಡ್ತೀವಿ. ಹಾಗೆ ನಿಮ್ಮ ಧನಾಧಿಪತಿ ಆಗಿರ್ತಕ್ಕಂಥದ್ದು ಮತ್ತೆ ಹಿಮ್ಮುಖ ಚಾಲನೆಯನ್ನು ತರ್ತಾನೆ. ಇವೆಲ್ಲ ಮಿಶ್ರ ಫಲಗಳು. ಪ್ರಯತ್ನ ಮಾಡ್ತೀರಿ, ಮತ್ತದೇ ಸ್ಥಿತಿಗತಿಗಳನ್ನು ನೋಡ್ತೀವಿ. ಜೊತೆಗೆ ಸಪ್ತಮ ಸ್ಥಾನದ ಅಧಿಪತಿ ಆಗಿರ್ತಕ್ಕಂಥದ್ದು ವಕ್ರನಾಗಿದ್ದಾನೆ. ಬಿಸ್ನೆಸ್ಗೆ ಪ್ರಯತ್ನ ಮಾಡ್ತೀರಿ, ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಅಷ್ಟಮ ಅಧಿಪತಿ ಆಗಿರ್ತಕ್ಕಂಥ ದಶಮ ಸ್ಥಾನ, ಕೆಲಸದಲ್ಲಿ ಕೊಂಚ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದು ಇರುತ್ತೆ. ಹಣಕಾಸಿನ ವಿಚಾರವಾಗಿ ಜಾಗರೂಕತೆಯನ್ನು ನೋಡ್ತಕ್ಕಂಥದ್ದು ಇರುತ್ತೆ. ಎಲ್ಲ ವಿಚಾರಗಳು ನಿಮಗೆ ಮಿಶ್ರ ಫಲಗಳನ್ನು ತರ್ಕೊಡ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ. ಹಾಗೆ ಒಂದು ವಿಶೇಷತೆ, ಚತುರ್ಥಾಧಿಪತಿ ಹಾಗೆ ನವಮಾಧಿಪತಿ ಆಗಿರ್ತಕ್ಕಂಥ ದಶಮ ಭಾವದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಹುಮ್ಮಸ್ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ನೋಡೋಣ ಏನು ಬಂದು ನಾನು ನಿಭಾಯಿಸ್ತೀನಿ ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಈ ಮಾಸದಲ್ಲಿ ತೋರಿಸ್ತದೆ. ಆದರೂ ಸಹಿತ ಎಚ್ಚರಿಕೆ, ಹೊಸ ಬಂಡವಾಳವನ್ನು ಹಾಕೋದು ಬೇಡ. ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ನಿಧಾನ ಮಂದಗತಿಯ ಚಾಲನೆ ಇರ್ತಕ್ಕಂಥದ್ದು ಇರುತ್ತೆ. ಧನಾಧಿಪತಿ ಕೂಡ ರೆಟ್ರೋಗ್ರೇಡ್ ಆಗ್ತದೆ. ಜೊತೆಗೆ ನಷ್ಟಭಾವವನ್ನು ನಾವು ನೋಡ್ತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಹೊಸ ಬಂಡವಾಳ ನಿಷಿದ್ಧ. ಯಾವುದೇ ಕಾರಣಕ್ಕೂ ಕೂಡ ವೈಮನಸ್ಸುಗಳು ಬೇಡ. ಸಾರ್ವಜನಿಕವಾಗಿ ನೀವು ಇರ್ತಕ್ಕಂಥವರಾಗಿದ್ದರೆ ಸಾಧ್ಯವಾದಷ್ಟು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಈ ಮಾಸದಲ್ಲಿ ಸಾಧ್ಯವಾದಷ್ಟು ಕೂಡ ಹುತ್ತಗಳಿಗೆ ಹಾಲನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ. ಜೊತೆಗೆ ಶಿವನ ಪ್ರಾರ್ಥನೆ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ಮಾಸದ ಭವಿಷ್ಯ ಹೇಗಿದೆ ನೋಡಿ. ಕನ್ಯಾ ರಾಶಿಯವ್ರಿಗೆ ವಿಶೇಷವಾಗಿ ಧನಾಧಿಪತಿ ಆಗಿರ್ತಕ್ಕಂಥದ್ದು ನಷ್ಟಭಾವದಲ್ಲಿ ಸ್ಥಿತವಾಗಿದ್ದಾನೆ. ಹಾಗೆ ಕನ್ಯಾ ರಾಶಿಯವ್ರಿಗೆ ಸಪ್ತಮ ಭಾವದಲ್ಲಿರ್ತಕ್ಕಂಥ ರಾಹು ಕೂತಿರ್ತಕ್ಕಂಥದ್ದು ರಾಶಿಯಲ್ಲಿ. ಇಲ್ಲಿ 9ರ ಭಾವ ಅಂತ ನೋಡಿದ್ವಿ. 9ರ ಭಾವದಲ್ಲಿ ಅಷ್ಟಮಾಧಿಪತಿ 9ರ ಭಾವದಲ್ಲಿದ್ದಾನೆ. ಜೊತೆಗೆ ಸಪ್ತಮಾಧಿಪತಿ 9ರ ಭಾವದಲ್ಲಿದ್ದಾನೆ. ಒಂದು ಸ್ವಲ್ಪ ಮಟ್ಟಿಗೆ ಶುಭ, ಒಂದು ಸ್ವಲ್ಪ ಕಷ್ಟ ನಷ್ಟಗಳು ಕೂಡ ಇರುತ್ತೆ. ನೋಡಿ, ಏಕಾದಶ ಭಾವದಲ್ಲಿ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಮಧ್ಯಭಾಗದವರೆಗೂ ಚೆನ್ನಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆದರೆ ವಾರದ ಅಂತ್ಯದಲ್ಲಿ ಅಂದರೆ ಮಧ್ಯಭಾಗದಲ್ಲಿ ನೋಡಿ, ನಷ್ಟಾಧಿಪತಿ ಒಂದಷ್ಟು ರಿವರ್ಸಲ್ ಕ್ಯಾರೆಕ್ಟರ್ಸ್ ಜಾಸ್ತಿ ಬರುತ್ತೆ. ಒಂದಷ್ಟು ಕೊಡೋದು ಒಂದಷ್ಟು ತಗೊಳ್ಳೋದು ಅಂತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗಿರ್ತಕ್ಕಂಥದ್ದು ಇರುತ್ತೆ. ಮದುವೆ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಪ್ರಶಸ್ತವಾಗಿರ್ತಕ್ಕಂಥ ಕಾಲ. ಬಿಸ್ನೆಸ್ಸಲ್ಲೂ ಕೂಡ ಮಿಶ್ರ ಫಲಗಳಿರ್ತಕ್ಕಂಥದ್ದು ಇರುತ್ತೆ. ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ. ಆದರೆ ಗುರುವಿನ ಅನುಗ್ರಹ ಇರೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ಶುಭ ಕಾಲ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ. ಆದಷ್ಟು ಕೂಡ ಕನ್ಯಾ ರಾಶಿಯವರು ನೀವು ಮಾಡ್ತಕ್ಕಂಥ ಕೆಲಸ ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಅಷ್ಟಗಂಧವನ್ನು ಹಣೆಯಲ್ಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಶುಭ ಕಾಲ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರುತ್ತೆ. ವಾರದ ಅಂದರೆ ತಿಂಗಳ ಮಧ್ಯಭಾಗದಿಂದ ಸ್ವಲ್ಪ ಶಿವನ ದೇವಸ್ಥಾನಕ್ಕೆ ಅಭಿಷೇಕವನ್ನು ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥ ಕೆಲಸ ಮಾಡಿ. ವಿದೇಶ ಪ್ರಯಾಣಗಳು ತುಂಬ ಪ್ರಶಸ್ತವಾಗಿ ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ನವಭಾವದಲ್ಲಿರೋದ್ರಿಂದ ಸೋಂಬೇರಿತನದಿಂದ ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ. ಅದು ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಸೂರ್ಯನ ಶಾಂತಿ ಅಗತ್ಯತೆ ಇರೋದ್ರಿಂದ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಬಡವರಿಗೆ ಹಂಚತಕ್ಕಂಥ ಕೆಲಸ ಮಾಡಿ, ಶುಭ ಆಗಿಬಿಡುತ್ತೆ. ಹಾಗೆ ತುಲಾರಾಶಿಯವರ ಈ ಮಾಸದ ಭವಿಷ್ಯ, ಶ್ರವಣ ಮಾಸದ ಭವಿಷ್ಯ ಹೇಗಿರ್ತಕ್ಕಂಥದ್ದು ನೋಡೋಣ. ಏನಾದರೂ ಕೊಂಚ ನಿಮಗೆ ನಿರಾಳತೆಯನ್ನು ಕೊಡ್ತಕ್ಕಂಥದ್ದು ಇರುತ್ತಾ ತುಲಾರಾಶಿಯವ್ರಿಗೆ, ಮತ್ತದೇ ಸಂಕಷ್ಟಗಳನ್ನು ಕೊಡ್ತಕ್ಕಂಥದ್ದು ಇರುತ್ತಾ, ವೈವಾಹಿಕ ಜೀವನ ಹೇಗಿರ್ತಕ್ಕಂಥದ್ದು, ಎಲ್ಲ ವಿಚಾರಗಳನ್ನ ತಿಳಿಸ್ಕೊಳ್ಳೋಣ. ನೋಡಿ, ಈ ತುಲಾರಾಶಿಯವ್ರಿಗೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮಾಧಿಪತಿ ಅಷ್ಟಮ ಭಾವದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈ ಅಷ್ಟಮ ಭಾವ ನಿಮಗೆ ನೀವು ಯಾರೊಟ್ಟಿಗೂ ತಲೆ ತಗ್ಗಿಸ್ತಲೇ ಇರತಕ್ಕಂಥ ಒಂದು ಔದಾರ್ಯತೆ ಅಥವಾ ನಿಮ್ಮ ಒಂದು ಮನೋಭಾವದ ಸ್ಥಿತಿಗಳಿಂದ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಎಚ್ಚರಿಕೆ. ಏನಾದರೂ ಕುಜದಶ ನಡೀತಾ ಇದೆಯಾ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಿ ಗುರುವಿನ ಅನುಗ್ರಹ ಸ್ವಲ್ಪ ಕಡಿಮೆ ಇದೆ ತುಲಾರಾಶಿಯವ್ರಿಗೆ. ಆದರೆ ನೋಡಿ, ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಏಕಾದಶ ಭಾವದಲ್ಲಿ ಸ್ಥಿತವಾಗಿದ್ದಾನೆ. ಅದು ಉತ್ತಮ ಅದಲ್ಲ. ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ. ಒಂದು ದಿವಸ ಚೆನ್ನಾಗಿರುತ್ತೆ, ಒಮ್ಮೆ ಸ್ವಲ್ಪ ನಿಕೃಷ್ಟವಾಗ್ತಕ್ಕಂಥದ್ದು ನಾವು ನೋಡ್ತೀವಿ. ಯಾರು ತುಲಾರಾಶಿಯಲ್ಲಿದ್ದೀರೋ ಈ ನಷ್ಟಾಧಿಪತಿ ಸ್ವಲ್ಪ ಮಟ್ಟಿಗೆ ನೋಡಿ ಬದಲಾವಣೆ, ರೆಟ್ರೋಗ್ರೇಡ್ ಇವೆಲ್ಲ ಒಂಚೂರು ಮಿಶ್ರ ಫಲಗಳು ಅಂತ ನೋಡ್ತೀವಿ. ಒಂದು ವಿಚಾರ ನೀವು ಮಾಡ್ತಕ್ಕಂಥದ್ದು, ಯಾರು ತುಲಾರಾಶಿಯಲ್ಲಿದ್ದೀರೋ
ಕೆಲಸಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ, ಬಂಡವಾಳವನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಮಾಡ್ತಕ್ಕಂಥದ್ದು ಮಾಡಿ. ಇದರಿಂದ ಮಾತ್ರ ನಿಮಗೆ ತುಲಾರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ಶುಭ ಕಾಲ ಬರ್ತಕ್ಕಂಥದ್ದು ಇರುತ್ತೆ. ಇಲ್ಲಿ ಪಂಚಮ ಸ್ಥಾನದ ಅಧಿಪತಿ ವಕ್ರನಾಗಿದ್ದಾನೆ. ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಕಾಲ ತುಲಾರಾಶಿಯವ್ರಿಗೆ. ಅದಕ್ಕೋಸ್ಕರ ವಿಶೇಷವಾಗಿ ನಿಮ್ಮ ಡಿಸೈರ್ ಅಂತ ಕರೆದ್ವಿ. ಈ ಪಂಚಮ ಸ್ಥಾನ ಡಿಸೈರ್ ಆಗಿರೋದ್ರಿಂದ ವಿಶೇಷವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಇಡಬೇಕಾ, ನಿಜವಾಗ್ಲೂ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿ, ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಮಾಡಿ, ಅಭಿಷೇಕಗಳನ್ನು ಮಾಡಿಸ್ಕೊಳ್ಳಿ. ಇವೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ. ಹಾಗೆ ವೃಶ್ಚಿಕ ರಾಶಿಯ ಈ ಮಾಸದ ಭವಿಷ್ಯ ಹೇಗಿರುತ್ತೆ? ವೃಶ್ಚಿಕ ರಾಶಿಯವ್ರಿಗೆ ಈ ಮಾಸ ಖಂಡಿತವಾಗಿ ಶುಭವನ್ನು ತರ್ತಕ್ಕಂಥದ್ದು ಹೆಚ್ಚುವಾಗಿ ತೋರಿಸ್ತಾ ಇದೆ. ಇಲ್ಲಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ರೆಟ್ರೋಗ್ರೇಡು, ದಶಮ ಭಾವ, 9ರ ಭಾವ ಸಂಚಾರದ ಕಾಲ. ಇಲ್ಲಿ ದಶಮ ಭಾವದಲ್ಲಿ ಶುಕ್ರನಿದ್ದಾನೆ. ಸಪ್ತಮ ಅಧಿಪತಿ ಆಗಿರ್ತಕ್ಕಂಥ ದಶಮ ಭಾವದಲ್ಲಿದ್ದಾನೆ. ಸಪ್ತಮ ಸ್ಥಾನದಲ್ಲಿ ಕುಜ ಹಾಗೆ ಗುರುರಿದ್ದಾರೆ. ಒಂದು ರೀತಿಯಾಗಿ ನಿಮಗೆ ವೃಶ್ಚಿಕ ರಾಶಿಯವ್ರಿಗೆ ಅತ್ಯಂತ ಶುಭದ ಕಾಲ. ಸಾಧ್ಯವಾದಷ್ಟು ಗುರುವಿನ ದೃಷ್ಟಿ ನೇರವಾಗಿದ್ದೆ, ಧಾರ್ಮಿಕ ಕಾರ್ಯಗಳು ನಡೀತಕ್ಕಂಥಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಒಂದೇ ಒಂದು ವಿಚಾರ ತಿಳಿಸ್ತಕ್ಕಂಥದ್ದು, ನಿಮ್ಮ ಮನಸ್ತಾಪಗಳು. 2ರ ಅಧಿಪತಿ 7ರ ಭಾವದಲ್ಲಿದ್ದಾನೆ. ಮನಸ್ಥಿತಿ ಸರಿಯಿಲ್ಲಿಟ್ಕೊಳ್ಳಿ. ಈ ಮನಸ್ಥಿತಿ ನೀವು ಸರಿಯಾಗಿ ಇಟ್ಕೊಂಡ್ರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆಯನ್ನು ನೋಡ್ತೀರಿ. ಯಾಕೆಂದರೆ ಬುದ್ಧಿಯ ಸ್ಥಾನದಲ್ಲಿ ಯಾರಿದ್ದಾರೆ? ರಾಹು ಕೂತಿದ್ದಾನೆ. ಫ್ಲಕ್ಚುಯೇಟಿಂಗ್ ಮೈಂಡ್ ಜಾಸ್ತಿ ಬರಬಹುದು. ಅದನ್ನು ಸರಿಪಡಿಸ್ಕೊಂಡ್ರೆ ನಿಜವಾಗ್ಲೂ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವಾಗ್ತಕ್ಕಂಥದ್ದು ಇರುತ್ತೆ. ಎಲ್ಲ ಸ್ಥಾನ ನೋಡಿ, ಚತುರ್ಥ ಭಾವದಲ್ಲಿ ಶನಿ ರೆಟ್ರೋಗ್ರೇಡ್ ಆದರೂ ಸಹಿತ ಗುರುವಿನ ಅಂಶ ಜಾಸ್ತಿ ಇದೆ, ಗುರುವಿನ ದೃಷ್ಟಿ ಜಾಸ್ತಿ ಇರೋದ್ರಿಂದ ನಿಮಗೆ ಪಾಸಿಟಿವ್ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಬದಲಾವಣೆ, ಒಂದಷ್ಟು ಬದಲಾವಣೆಗಳು, ಗ್ರಹಗಳು ಬದಲಾವಣೆ ಆದರೂ ಸಹಿತ ಸೂರ್ಯನ ಮಧ್ಯ ಒಂದು ತಿಂಗಳಿನಿಂದ ದಶಮ ಭಾವಕ್ಕೆ ಎಂಟ್ರಿ ಆಗ್ತಾ ಇದ್ದಾನೆ. ದಶಮ ಭಾವ ಅತ್ಯಂತ ಉತ್ಕೃಷ್ಟವಾಗಿ ಸರ್ಕಾರಿ ಕೆಲಸಗಳು ಉತ್ಕೃಷ್ಟವಾಗಿ ನೆರವೇರ್ತಕ್ಕಂಥದ್ದಿರುತ್ತೆ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ, ಸೂರ್ಯ ದಶ ನಡೀತಾ ಇದೆ, ಸರ್ಕಾರ ಯೋಗಕ್ಕೆ ನಾನು ಅಪ್ಲೈ ಮಾಡಿದ್ದೆ, ಅಂದರೆ ಸರ್ಕಾರಿ ಕೆಲಸಗಳಿಗೆ ಅಪ್ಲೈ ಮಾಡಿದ್ದೆ, ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ತುಂಬ ಜಾಸ್ತಿ ತೋರಿಸ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ದೀನಿ ಅಂದರೂ ಕೂಡ ಅಲ್ಲಿ ಶುಭವನ್ನು ತೋರಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ. ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಬಿಟ್ಟರೆ ನಿಜವಾಗ್ಲೂ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ. ಸದುಪಯೋಗ ಮಾಡ್ಕೊಳ್ಳಿ, ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ನೀವು ಸಹಿತ ಶುಭ ಆಗಿಬಿಡುತ್ತೆ. ಹಾಗೆ ಧನುರಾಶಿಯವರ ಈ ಮಾಸದ ಭವಿಷ್ಯ ಹೇಗಿರ್ತಕ್ಕಂಥದ್ದು ನೋಡೋಣ. ನೋಡಿ, ಧನುರಾಶಿಯವರಿಗೆ ಹೇಗಿದೆ? ರಾಶಿಯಾಧಿಪತಿ ಆಗಿರ್ತಕ್ಕಂಥದ್ದು 6ರ ಭಾವದಲ್ಲಿ ಪಂಚಮ ಹಾಗೆ ನಷ್ಟಾಧಿಪತಿ ಜೊತೆ ಕೂತಿದ್ದಾನೆ. ಇವರಿಗೆ ಒಂದಷ್ಟು ಶುಭ ಅಶುಭಗಳು ನಡೀತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಸಪ್ತಮಾಧಿಪತಿ ಈಗ 9ರ ಭಾವದಲ್ಲಿದ್ದಾನೆ. ತದನಂತರ ಅಷ್ಟಮ ಭಾವಕ್ಕೆ ಬರ್ತಾನೆ. 9ರ ಸ್ಥಾನದಲ್ಲಿ ಶುಕ್ರರಿದ್ದಾನೆ. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಅದು ಕೂಡ 16 ನಂತರ 9ಕ್ಕೆ ಬರುತ್ತೆ. ಮಿಶ್ರ ಫಲಗಳು ಜಾಸ್ತಿ ಇದೆ ಧನುರಾಶಿಯವ್ರಿಗೆ. ತೃತೀಯ ಭಾವದಲ್ಲಿ ಕೆಲಸ ಕಾರ್ಯಗಳು ಭಾಳಷ್ಟು ನಿಧಾನ ಮಂದಗತಿಯಲ್ಲೇ ನಡೀತಕ್ಕಂಥದ್ದು ಇರುತ್ತೆ. ಆದರೆ ಇಲ್ಲಿ ವಿಶೇಷವಾಗಿ ಪಂಚಮಾಧಿಪತಿ 6ರ ಭಾವ, ಸಾಂಸಾರಿಕ ಜೀವನ, ಹಣಕಾಸಿನ ವ್ಯವಸ್ಥೆ, ಸ್ವಲ್ಪ ನೀವು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಳ್ತಕ್ಕಂಥದ್ದು ಧನುರಾಶಿಯವರಿಗೆ ಭಾಳ ಮುಖ್ಯ. ಇಲ್ಲಿ ಚತುರ್ಥ ಭಾವ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮನೆಯ ವಿಚಾರದಲ್ಲೂ ನೆಮ್ಮದಿ ಇಲ್ಲದಲೇ ಇರತಕ್ಕಂಥ ವಾತಾವರಣ ತೋರಿಸ್ತದೆ. ಇಲ್ಲಿ ಗುರುವಿನ ಅನುಗ್ರಹನೂ ಸಹಿತವಾಗಿ ನಿಮಗಿಲ್ಲ. ಹಾಗೆ ಸಪ್ತಮಾಧಿಪತಿ ಮನೆಯ ಸಂಗಾತಿಯ ವಿಚಾರದಲ್ಲೂ ಕೂಡ ಕೊಂಚ ನೆಮ್ಮದಿ ಇದೆ. ಈಗ ಮಧ್ಯಾಹ್ನಂತರ ಅದೇ ಒಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಇರುತ್ತೆ. ಸ್ನೇಹಿತರು ಕೂಡ ಕೆಲವೊಮ್ಮೊಮ್ಮೆ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಈ 9ರ ಸ್ಥಾನದ ಅಧಿಪತಿ 9ಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ನೆಮ್ಮದಿಯ ಕಾಲ. ಯಾರಾದರೂ ಹಿರಿಯರ ಒಂದು ಸಹಾಯಸ್ಥ ಸಿಗ್ತಕ್ಕಂಥದ್ದು ಇರುತ್ತೆ. ಯಾರ್ಯಾರು ಧನುರಾಶಿಲಿದ್ದೀರೋ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಶಿವನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ಶಿವನ ನಾಮಸ್ಮರಣೆಯೊಂದೇ ನಿಮಗೆ ಅತ್ಯಂತ ಶುಭವನ್ನು ತರುತ್ತೆ. ಅದಕ್ಕೋಸ್ಕರ ಶ್ರವಣ ಮಾಸ ನಿಮಗೆ ಒಳ್ಳೆಯದನ್ನು ಕೇಳಿಸ್ಕೊಳ್ಳಿ, ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಕ್ಕಂಥದ್ದು ಹೊಸ ಬಂಡವಾಳ ಧನುರಾಶಿಯವ್ರಿಗೆ ಬೇಡ. ನೋಡಿ, ಹಾಗೆ ಧನುರಾಶಿ ಇರತಕ್ಕಂಥ ವಿದ್ಯಾರ್ಥಿಗಳು ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮರ್ತೋಗ್ತಕ್ಕಂಥ ಕಾಯಿಲೆ ಕೂಡ ಬರ್ತದೆ. ಮರ್ತೋಗೋದು ಅಂದರೆ ಸ್ವಲ್ಪ ಅಷ್ಟು ಉತ್ಕೃಷ್ಟವಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇರ್ದಲೇ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅದಕ್ಕೋಸ್ಕರ ಯಾರು ಧನುರಾಶಿಯಲ್ಲಿದ್ದೀರೋ
ವಿದ್ಯಾರ್ಥಿಗಳು ಸರಸ್ವತಿಯ ಮಂತ್ರವನ್ನು ಚಾಂಟ್ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ನೀವು ಕೂಡ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ, ಖಂಡಿತ ಶುಭವನ್ನು ನಾವು ನೋಡ್ಬೋದು. ಹಾಗೆ ಮಕರ ರಾಶಿಯ ಈ ಮಾಸದ ಭವಿಷ್ಯ ಹೇಗಿರುತ್ತೆ ನೋಡಿ. ಮಕರ ರಾಶಿಯವ್ರಿಗೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಧನಭಾವದಲ್ಲಿದ್ದಾನೆ, ಧನಭಾವದಲ್ಲಿ ವಕ್ರನಾಗಿದ್ದಾನೆ. ಸಾಂಸಾರಿಕ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಕೊಂಚ ಹಿನ್ನಡೆಯನ್ನು ತೋರಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಸಪ್ತಮ ಭಾವದಲ್ಲಿರ್ತಕ್ಕಂಥ ಸೂರ್ಯ ನಿಮಗೆ ಬಲವನ್ನು ತಂದುಕೊಡ್ತಕ್ಕಂಥದ್ದು ನಾವು ನೋಡ್ಬೋದು. ಅಷ್ಟಮಾಧಿಪತಿ ಸಪ್ತಮ ಭಾವದಲ್ಲಿ ಕೊಂಚ ಮಟ್ಟಿಗೆ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಡೀತಕ್ಕಂಥದ್ದು ನಾವು ಮಧ್ಯಭಾಗದವರೆಗೂ ನೋಡ್ಬೋದು. ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ನೋಡಿ, ಅದರ ನಂತರ ಸೂರ್ಯ ಅಷ್ಟಮ ಸ್ಥಾನಕ್ಕೆ ಸ್ವಸ್ಥಾನಕ್ಕೆ ಬರ್ತಾ ಇದೆ. ಸ್ವಸ್ಥಾನಕ್ಕೆ ಬಂದಾಗ ನಿಮ್ಮ ಧಾರ್ಮಿಕ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು, 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಭಾವದಲ್ಲಿ. ನೋಡಿ, ಮಕರ ರಾಶಿಯವ್ರಿಗೆ ಯಾವಾಗಲೂ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ತಂದೆ ತಾಯಿಗಳನ್ನು ಎಕ್ಸ್ಪೆಷಲಿ ಸರಿಯಾಗಿ ನೋಡ್ಕೊಳ್ಳಿ. ಇದು ನಿಮಗೆ ಒಂದು ಕರ್ಮದ ಸಿದ್ಧಾಂತ ಅಂತ ತಿಳ್ಕೊಳ್ಳಿ. ನಿಜವಾಗ್ಲೂ ಯಾರ್ಯಾರು ಮಕರ ರಾಶಿಯವರು ತನ್ನ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ತಾರೋ ನಿಜವಾಗ್ಲೂ ಜೀವನದಲ್ಲಿ ಅವ್ರಿಗೆ ನಿಧಾನಕ್ಕೆ ಕರ್ಮಗಳು ದೂರ ಆಗ್ತಕ್ಕಂಥದ್ದು ಬರುತ್ತೆ. ಅದಕ್ಕೆ ಆಗಮ ಅಸಂಚಿತ ಪ್ರಾರಬ್ಧ ದೋಷ ನಮ್ಮ ಕೈಲಿ ಖಂಡಿತ ಅದನ್ನು ತೋಡ್ಕೊಳ್ಳೋಕೆ ಕಷ್ಟ. ಏನೋ ಪೂಜಾ ಪುನಸ್ಕಾರಗಳು ಧಾರ್ಮಿಕವಾಗಿದ್ದರೆ ಮಾತ್ರ ಅದರ ತತ್ವದ ಆಧಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಈ ಸಂಚಿತ ಆಗಮಿ ದೋಷಗಳಾದರೂ ನಾವು ಕಡಿಮೆ ಮಾಡಲಿಕ್ಕೋಸ್ಕರ ನೀವು ಧಾರ್ಮಿಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನೋಡಿ, 9ರ ಸ್ಥಾನದಲ್ಲಿ ಕೇತು ಇದ್ದಾನೆ. ಕೇತು ನಿಮಗೆ ಬದಲಾವಣೆಯನ್ನು ತಂದುಕೊಟ್ರೆ ಮಾತ್ರ ನಿಮಗೆ ಆ ಒಂದು ಡಿಸ್ಟ್ರಾಕ್ಷನ್ ಅಂದರೆ ಏನು ಈ ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥದ್ದು ಕೇತುವಿನ ತತ್ವ ಅಂತ ಕರಿತೀವಿ. ತೊಳೆದು ಹಾಕ್ತಕ್ಕಂಥದ್ದು ಮೂಲಾಧಾರ ಚಕ್ರವನ್ನು ಆಡಳಿತ ಮಾಡ್ತಕ್ಕಂಥದ್ದು ಕೇತು. ಕೆಟ್ಟದ್ದು ದೂರ ಹಾಕು, ಅದೇ ಕೇತುವಿನ ತತ್ವ. ನೀವು ಕೆಟ್ಟದ್ದು ದೂರ ಹಾಕೋಕ್ಕೆ ಒಂದು ಒಳ್ಳೆಯ ಸಮಯ. ಈ ಸಮಯದಲ್ಲಿ ನೀವು ಗುರು ಹಿರಿಯರನ್ನು ಗೌರವದಿಂದ ಕಾಣಿ. ಹಾಗೆ ವ್ಯಾಪಾರದಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಮಕರ ರಾಶಿಯವ್ರಿಗೆ ತೋರಿಸ್ತದೆ. ಮೊದಲ ವಿಚಾರವಾಗಿ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಶಿವನ ಪ್ರಾರ್ಥನೆ, ಶನಿ ಮಹಾತ್ಮನ ಒಂದು ತತ್ವ ಆಧಾರ ಸಿದ್ಧಾಂತದ ಮೇಲೆ ನೀವು ನಡ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ನೀವು ಶುಭವನ್ನು ಕಾಣ್ತಕ್ಕಂಥದ್ದು ಇರುತ್ತೆ. ಇಲ್ಲಾಂದರೆ ಅದೇ ಕರ್ಮ ನಿಮ್ಮ ಹಿಂಬಾಲಿಸ್ತಲೇ ಇರುತ್ತೆ, ಮತ್ತೆ ನೀವು ಅದೇ ಸ್ಥಿತಿಯಲ್ಲಿ ಇರ್ತೀರ. ಹಾಗೆ ಕುಂಭರಾಶಿಯ ಈ ಮಾಸದ ಭವಿಷ್ಯ ಹೇಗಿರುತ್ತೆ? ಕುಂಭರಾಶಿಯವ್ರಿಗೆ ನೋಡಿ, ಈಗಾಗಲೇ ಶನಿ ಸ್ವಸ್ಥಾನದಲ್ಲಿದ್ದಾನೆ, ಚತುರ್ಥ ಭಾವದಲ್ಲಿ ಗುರು ಇದ್ದಾನೆ ಧನಾಧಿಪತಿ. ನಿಜವಾಗ್ಲೂ ಕುಂಭರಾಶಿಯವ್ರಿಗೆ ಅತ್ಯಂತ ಶುಭದ ಕಾಲ, ಅದ್ರ ಮಾತೇ ಇಲ್ಲ. ಯಾರಾದರೂ ಅಪ್ಪ ಕಷ್ಟ ಇದೆ, ಸಾಡೆ ಸಾತಿ ಅದು ಇದು ಅಂತ ನಿಮ್ಮ ಹ್ಯಾಮರ್ಸಿದ್ರೆ ನಾವೇನು ಮಾಡಲಿಕ್ಕಾಗಲ್ಲ. ಕುಂಭರಾಶಿಯವ್ರಿಗೆ ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಿ. ನೀವು ನೋಡಿ, ನಿಜವಾಗ್ಲೂ ನೀವೇನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಆಲ್ರೆಡಿ ಇದೆ, ಬರ್ತಾ ಇದೆ. ಮ್ಯಾಕ್ಸಿಮಮ್ ಅದು ಶುಭವನ್ನು ತಂದುಕೊಡುತ್ತೆ, ಬಿಟ್ಟರೆ ನಿಜವಾಗ್ಲೂ ಕೆಟ್ಟದ್ದನ್ನು ಮಾಡೋದಿಲ್ಲ. ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನೀವು ಧಾರ್ಮಿಕವಾಗಿ ಹೊಸದನ್ನು ಕಲಿತಕ್ಕಂಥದ್ದು, ಒಳ್ಳೆಯದನ್ನು ಕಲಿತಕ್ಕಂಥ ಕೆಲಸ ಮಾಡಿ, ನಿಮ್ಮ ಜೀವನನೇ ಬದಲಾಗ್ಬಿಡುತ್ತೆ. ಇದು ಶತಸಿದ್ಧ. ಸಣ್ಣ ಪುಟ್ಟ ಸಾಂಸಾರಿಕ ಜೀವನ ಸಮಸ್ಯೆಗಳಿತ್ತು, ಆದರೆ ಈ ತಿಂಗಳು ಮಧ್ಯಭಾಗದಿಂದ ಅದು ಕೂಡ ಉಪಶಮನ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ವಿಶೇಷವಾಗಿ ಕೇತು ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿಮಗೆ ಕ್ರಿಯೇಟ್ ಮಾಡ್ಬೋದು. ಅದು ಕೂಡ ಒಂದು ರೀತಿಯಾಗಿ ಒಳ್ಳೆಯದೇ ಇರುತ್ತೆ. ರಿಸರ್ಚ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಭಾಳ ಶುಭವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ. ಮಕ್ಕಳಿಗೋಸ್ಕರ ಕುಂಭರಾಶಿಯವರು ಸಾಧಾರಣವಾಗಿ ಈ 9 ವರ್ಷದ ಮಕ್ಕಳಿಗೆ ಸರಳವಾಗಿ ಸ್ವೀಟ್ಸು ಮತ್ತೊಂದು ಅಥವಾ ಈ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಖಂಡಿತವಾಗಿ ಕುಂಭರಾಶಿಯವ್ರಿಗೆ ಅತ್ಯಂತ ಶುಭದ ಕಾಲ. ನೀವು ಹೇಗಿದ್ರು ಶ್ರವಣ ಮಾಸ ಆಗಿರೋದ್ರಿಂದ ಶ್ರವಣ ಅಂದರೆ ಒಳ್ಳೆಯದನ್ನು, ಶಿವನ ಅಷ್ಟೋತ್ತರಗಳನ್ನು ಕೇಳಿಸ್ಕೊಳ್ಳಿ, ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ, ಶನಿಯ ದೇವಸ್ಥಾನವನ್ನು ಭೇಟಿ ಮಾಡಿ. ಅತ್ಯಂತ ಶುಭ ಕಾಲವನ್ನು, ರಾಜಯೋಗವನ್ನು ಶನಿ ತಂದುಕೊಡುತ್ತೆ. 2 ಮಾತೇ ಬೇಡ ನಿಮಗೆ. ಕೊನೆಯದಾಗಿ ಮೀನರಾಶಿಯ ಈ ಮಾಸದ ಭವಿಷ್ಯ ಹೇಗಿರುತ್ತೆ ನೋಡೋಣ. ನೋಡಿ, ಮೀನ ರಾಶಿಯವ್ರಿಗೆ ತೃತೀಯ ಭಾವದಲ್ಲಿ ಗುರು ಇದ್ದಾನೆ. ಪ್ರಯತ್ನ, ಎಷ್ಟೇ ಪ್ರಯತ್ನವನ್ನು ಪಡ್ತಕ್ಕಂಥದ್ದು, ಅದ್ರ ಜೊತೆಗೆ ಕುಜ ಇದ್ದಾನೆ, ರ್ಯಾಪಿಡಾಗಿ ಕೆಲಸ ಮಾಡುವಂತಕ್ಕಂಥದ್ದು ಹೇಳುತ್ತೆ. ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದಾನೆ. ಸಪ್ತಮ ಸ್ಥಾನ ಕೇತು ಸ್ವಲ್ಪ ಮಟ್ಟಿಗೆ ಈ ಏನು ವೈವಾಹಿಕ ಜೀವನದಲ್ಲಿ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದು ಇರುತ್ತೆ. ಪ್ರೇಮ ವಿವಾಹ ಮತ್ತೊಂದು ಅದರಲ್ಲಿ ಸ್ವಲ್ಪ ಕಟ್ಟಾಗ್ತಕ್ಕಂಥದ್ದು ತೋರಿಸ್ತದೆ. ಈ ಮಾಸದಲ್ಲಿ ವಿಶೇಷವಾಗಿ 6ರ ಅಧಿಪತಿ ಪಂಚಮ ಭಾವದಲ್ಲಿ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳಿತ್ತು, ಸರಿಯಾಗಿ ಸಂಬಳಗಳು ಬರ್ತಾ ಇರಲಿಲ್ಲ, ಸ್ಟ್ರಕ್ ಆಗ್ತಿತ್ತು ಅಂತಕ್ಕಂಥವರೆಲ್ಲ ಮಧ್ಯಭಾಗದಿಂದ ಒಂದಷ್ಟು ನಿರಾಳತೆಯನ್ನು ತೋರಿಸ್ತದೆ. ಈ ನಿರಾಳತೆಯಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ
ಸ್ವಲ್ಪ ಕೊಂಚ ಏನು ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದು ಇರುತ್ತೆ. ಚತುರ್ಥ ಭಾವದ ಅಧಿಪತಿ 6ರ ಭಾವದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳು ಸೊಫೆಸ್ಟಿಕೇಟೆಡ್ ಆಗಿ ನಡೀತಕ್ಕಂಥದ್ದು ಇತ್ತು. ಸೊಫೆಸ್ಟಿಕೇಟೆಡ್ ಅಂದರೆ ನೀವು ಮ್ಯಾನೇಜ್ ಮಾಡ್ತಿದ್ರಿ ಕೂಡ, ಎಕ್ಸಲೆಂಟಾಗಿ ಮಾಡ್ತಿದ್ರಿ. ಬುಧ ಸಹಿತವಾಗಿ 6ರ ಭಾವದಲ್ಲಿದ್ದಾನೆ, ತೃತೀಯಾಧಿಪತಿ 6ರ ಭಾವದಲ್ಲಿದ್ದಾನೆ. ಒಂದು ರೀತಿಯಾಗಿ ಅದು ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮನೆಯ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತೋರಿಸ್ತದೆ. ಅದು ಬಿಟ್ಟರೆ ಮಿಕ್ಕ ವಿಚಾರಗಳು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಕೇತು ಸ್ಥಿತವಾಗಿರೋದ್ರಿಂದ ಸ್ವಲ್ಪ ಅಲ್ಲಿ ಬಿಸ್ನೆಸ್ಸಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ, ನಷ್ಟದ ಭಾವ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ಯಾರ್ಯಾರು ಈ ಮೀನರಾಶಿಯಲ್ಲಿ ಧಾರ್ಮಿಕವಾದಂಥ ಒಂದು ಕ್ಷೇತ್ರದಲ್ಲಿದ್ದೀರೋ ಅವ್ರಿಗೆ ನಿಜವಾಗ್ಲೂ ಒಂದಷ್ಟು ಸಾಂತ್ವನ ಅಷ್ಟೇ, ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ. ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥವ್ರು ನೀವು ಅಂಗವಿಕಲರಿಗೆ ಕೈಲಾದ ಸಹಾಯವನ್ನು ಮಾಡಿ, ಶಿವನಿಗೆ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಬಿಲ್ವ ಅಷ್ಟೋತ್ತರಗಳನ್ನು ಮಾಡ್ತಕ್ಕಂಥದ್ದು, ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ, ಹಾಗೆ ಎಳ್ಳಿನ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಸಮಸ್ಯೆಯಿಂದ ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಇಷ್ಟು ಈ ಮಾಸದ ಭವಿಷ್ಯ. ಶ್ರವಣ ಮಾಸ ಎಲ್ಲರಿಗೂ ಕೂಡ ಶಿವನ ಅನುಗ್ರಹ, ಆ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹ ಸಿಗಲಿ, ಶನಿಯ ಒಂದು ಸಮಸ್ಯೆಯಿಂದ ಅಂದರೆ ಕಷ್ಟಗಳಿಂದ ದೂರ ಮಾಡಲಿ ಪರಮಾತ್ಮ ಅಂತ ಬೇಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.